ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೆಸರು ಕಾಳಿನ ಉಂಡೆ ಮಾಡಾಕತ್ತೀನಿ. ಯಾಕಂದ್ರೆ ನಾಗರ ಪಂಚಮಿ ಹಬ್ಬ ಬಂತು. ವಿಶೇಷವಾಗಿ ಉತ್ತರ ಕರ್ನಾಟಕದೊಳಗೆ ಇದು ದೊಡ್ಡ ಹಬ್ಬನ ಅಂತ ಹೇಳ್ಬೋದು. ಹೆಣ್ಮಕ್ಳ ಹಬ್ಬ. ನಾನಾ ಥರದ ಉಂಡೆ ಮಾಡಿ ನಾಗಪ್ಪ ಹಾಲು ಎರೆದು ವಿಶೇಷವಾಗಿ ಹಬ್ಬನ ಆಚರಿಸ್ತೀವಿ. ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿಂದ ಕರೀತಾರೆ. ನಾನು 1 ಕಪ್ ಅಷ್ಟು ಹೆಸರು ಕಾಳು ತೊಗೊಂಡು ಇದನ್ನು ಸ್ವಚ್ಛಗೆ 4-5 ಸಾರಿ ತೊಳ್ಕೊಂಬರ್ಬೇಕು. ಯಾಕಂದ್ರೆ ಪೌಡರ್ ಅದು ಮಿಕ್ಸ್ ಮಾಡಿರ್ತಾರೆ, ಅದರ ಸಂಬಂಧ ತೊಗೋಬೇಕು. ತೊಗೊಂಡು ಇವನ್ನ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರಿಬೇಕು. ಜಾಸ್ತಿ ಬ್ರೌನ್ ಆಗೋದೇನು ಬೇಡ, ಉಂಡೆ ಚಲೋ ಆಗಂಗಿಲ್ಲ. ಮತ್ತು ನೋಡಿರಿ, ಇಷ್ಟು ಬ್ರೌನ್ ಆಗ್ಯಾವು, ಇಷ್ಟು ಸಾಕು. ಜಾಸ್ತಿ ಬ್ರೌನ್ ಮಾಡ್ಕೊಳ್ಳೋದೇನು ಬೇಡ. ಮತ್ತು ನಾವು ಇದನ್ನು ಸಿಪ್ಪಿನೂ ತಗೊಳ್ಳಂಗಿಲ್ಲ. ಸಿಪ್ಪಿ ಧರಿಸ್ಲೇನ ನಾವು ಮಿಕ್ಸರಿಗೆ ಹಾಕೋಬೇಕು. ಇದನ್ನು ತಣ್ಣಗಾಗೋಕ್ಕಿಂತ ಮುಂಚೆ ಸ್ವಲ್ಪ ಬಿಸಿ ಇದ್ದಾಗಲೇ ಮಿಕ್ಸರಿಗೆ ಹಾಕ್ಕೊಂಡು ಹಿಟ್ಟು ಮಾಡ್ಕೋಬೇಕು. ಯಾಕಂದ್ರೆ ತಣ್ಣಗಾಗ್ಬಿಟ್ರೆ ಸಣ್ಣ ಆಗಂಗಿಲ್ಲ. ಯಾಕಂದ್ರೆ ಗಟ್ಟಿ ಇರ್ತಾವೆ ಹೆಸರು ಕಾಳು. ಈಗ ನೋಡಿರಿ, ಸ್ವಲ್ಪ ನುಚ್ಚಿದ್ರೂ ಏನಾಗಂಗಿಲ್ಲ, ಭಾಳ ಚಲೋ ಆಕೈತಿ. ನೀವು ಬೇಕಿದ್ರೆ ಸಾನಿಸಿ ಮಾಡ್ಕೋಬೋದು. ಈಗ ಇದನ್ನು ಉಂಡೆ ಮಾಡ್ಕೊಳಕ್ಕೆ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ನಾನು ಬೆಲ್ಲದಲ್ಲೇ ಮಾಡ್ಕೊಳಕತ್ತೀನಿ. ನೀವು ಬೇಕಿದ್ರೆ ಸಕ್ಕರೆನೂ ಮಾಡ್ಕೋಬೋದು. ಬಟ್ ಬೆಲ್ಲ ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತಾವೆ ಉಂಡೆ. ಅರ್ಧ ಕಪ್ಪು ಬೆಲ್ಲ ಹಾಕ್ಕೋಬೇಕು. ಜಸ್ಟ್ ಇದನ್ನು ಕರಗಬೇಕಷ್ಟ, ಪಾಕ ಗೀಕ ಏನು ಮಾಡ್ಕೊಳಂಗಿಲ್ಲ. ಇದನ್ನು ಪಾಕ ಇರ್ಲಾರ್ದನ ಉಂಡೆ ಮಾಡೋದು. ಜಸ್ಟ್ ಮಿಕ್ಸ್ ಮಾಡ್ಕೊಂಡು ತುಪ್ಪದೊಳಗೆ ಬೆಲ್ಲ ಕರಗ್ತಂದ್ರೆ ಅವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಬೆಲ್ಲನ ಹಿಂಗೆ ತುಪ್ಪದೊಳಗೆ ಕರಗಿಸ್ಕೊಳ್ಳೋದ್ರಿಂದ ಹಿಟ್ಟೊಳಗೆ ಜಲ್ದಿನ ಮಿಕ್ಸ್ ಆಗಿಬಿಡುತ್ತೆ. ಈಗ ಅದಕ್ಕೆ ನಾವು ಬೀಸ್ಕೊಂಡಿದ್ದು ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇರುತ್ತೆ, ಅದಕ್ಕೆ ಸ್ಪೂನಿಲೇನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಕೈಲೇ ಕಲಿಸ್ಕೋಬೇಕು. ಕೈಲೇ ಕಲಿಸ್ಕೊಂಡ್ರೆ ಚಂದಾಗ ಉಂಡೆ ಏನಿರುತ್ತಲ್ಲ ಅದೆಲ್ಲ ಒಡೆದು ನೀಟಾಗಿ ಬೈಂಡ್ ಆಗುತ್ತೆ. ಗಂಟಾಲಾರ್ದಂಗೆ ಚಂದಾಗ ಮಿಕ್ಸ್ ಮಾಡ್ಕೊಂಡು ಈಗ ನೋಡ್ರಿ, ಉಂಡೆ ಟೈಪ್ ಆಗಬೇಕು. ಹಂಗಾತಂದ್ರೆ ಪರ್ಫೆಕ್ಟ್ ಆದಂಗೆ. ಇಲ್ಲ ಉಂಡೆ ಆಗಲಿಲ್ಲ ಅಂತಂದ್ರೆ ನೀವು ಇನ್ನೊಂದು ಸ್ವಲ್ಪ ತುಪ್ಪನೂ ಸೇರಿಸ್ಕೋಬೋದು. ಈಗ ನೋಡ್ರಿ, ಈ ಥರ ಉಂಡೆ ಆಗಬೇಕು. ಈಗ ಇನ್ನೊಂದು ಸೈಡ್ ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಡ್ರೈ ಫ್ರೂಟ್ಸು ಫ್ರೈ ಮಾಡ್ಕೊಳ್ಳೋಣ. ನಾನು 1 ಟೇಬಲ್ ಸ್ಪೂನು ತುಪ್ಪ ತೊಗೊಂಡಿನಿ. ಟೋಟಲು 3 ಟೇಬಲ್ ಸ್ಪೂನು ತುಪ್ಪ ಬೇಕಾಗೈತಿ 1 ಕಪ್ಪಿಗೆ. ಈಗ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಬಿಸಿ ಇದ್ದಾಗ ಉಂಡೆ ಕಟ್ಬಿಡ್ಬೇಕು. ಇದನ್ನು ಆರಿದ್ರೆ ಉಂಡೆ ಕಟ್ಟಕ್ಕೆ ಬರೋಂಗಿಲ್ಲ. ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚಂದಾಗ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೋಬೇಕು. ಆರಾಮ ನಾವು ಒಂದೇ ಕೈಲೇ ನಾವು ಉಂಡೆ ಕಟ್ಕೋಬೋದು. ಅಷ್ಟು ಈಸಿಯಾಗಿ ಬರುತ್ತಿದ್ದು. ಪಾಕ ಮಾಡೋಕೆ ಬರೋಂಗಿಲ್ಲ ಅನ್ನೋರು ಆರಾಮಾಗಿ ಈ ಥರ ಉಂಡೆ ಮಾಡ್ಕೋಬೋದು. ಭಾಳ ಈಸಿ ಮಾಡೋದು. ಹಬ್ಬಕ್ಕೆ ಅಷ್ಟ ಅಲ್ಲ, ಮನ್ಯಾಗ ಚಿಕ್ಕ ಮಕ್ಕಳಿದ್ರಂದ್ರೆ ನೀವು ಈ ಥರ ಉಂಡೆ ಮಾಡಿಟ್ರೆ ದಿನ ಒಂದೊಂದು ಮಕ್ಕಳಿಗೆ ಉಂಡೆ ಕೊಡಕ್ಕೆ ಬರ್ತೈತಿ. ಹೆಸರು ಹಿಟ್ಟಿನ ಉಂಡೆನೂ ದೇಹಕ್ಕೆ ಭಾಳ ಒಳ್ಳೆಯದು. ಮತ್ತು ಈ ಉಂಡೆ ಮಾಡೋಕೆ ಟೈಮೂ ಭಾಳ ತೊಗೊಳಂಗಿಲ್ಲ. ಜಸ್ಟ್ ಒಂದು 15 ನಿಮಿಷದೊಳಗೆ ಉಂಡೆ ರೆಡಿ ಆಗ್ತಾವೆ. ನಮ್ಮ ವಿಡಿಯೋ ನೀವು ಮೊದಲೇ ಸರಿ ನೋಡಕತ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದ್ರೆ ಪಂಚಮಿ ಹಬ್ಬ ಮುಗಿತಕ್ಕ ಹೊಸ ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ ಯು.